ಮಾಧವ ತೀರ್ಥರ ಎದುರಿಗೆ ನಿಂತು ಸ್ತೋತ್ರ ಮಾಡ್ತಾ ಇರುವಾಗ ಇವರಿಂದ ಅನ್ನೋದು ಸಿದ್ಧ. ಒಬ್ಬ ಆಚಾರ್ಯರನ್ನು ಕೂಡಿಸಿ ವರ್ಣನೆ ಮಾಡ್ತಾ ಇರುವಾಗ ಅನೇಕ ವಿಷಯಗಳನ್ನು ಹೇಳ್ತಾರೆ, ಪಾಠ ಹೇಳ್ತಾರೆ, ಪ್ರವಚನ ಮಾಡ್ತಾರೆ, ಹೇಳ್ತಿರ್ತಾರೆ. ಹಾಗೆ ಯಾರು ಮತ್ತು ಅವ್ರದೇ ಸನ್ಮಾನದ ಅಂದಮೇಲೆ ಅವ್ರದೇ ಅಂತ ಅರ್ಥ, ಅದನ್ನು ಹೇಳ್ಬೇಕೇನು ಮತ್ತೆ ಹೇಳಬೇಕಾಗಿಲ್ಲ. ಆದ್ದರಿಂದ ಹಾಗೆ ಏನ ಮಾಧವ ತೀರ್ಥೇನ ಸಾಧಿತ ಬಾಧಿತ, ಇಡೀ ಜಗತ್ತಿನೊಳಗಿನ ಏನು ಸಾಧಿತ ಇದೆ, ಚಿಂತೆ ಇದೆ, ಅದನ್ನು ಇವರು ಬಾಧಿಸಿದರು, ಕಿಚ್ಚಿ ಹಾಕಿದರು. ವೈರಾಗ್ಯದಿಂದಿರ್ರಿ ಅಂತ ಉಪದೇಶ ಮಾಡಿದರು, ಭಕ್ತಿಯನ್ನು ಉಪದೇಶ ಮಾಡಿದರು, ಉಪಾಸನಾ ಜ್ಞಾನ, ಆ ವೈರಾಗ್ಯ ಭಕ್ತಿ ಉಪಾಸನಾ ಜ್ಞಾನಗಳ ಮಾರ್ಗವನ್ನು ತೋರಿಸಿಕೊಟ್ಟು ಇರೋ ಸಾಧಿತ ಏನಿತ್ತೋ ಅದನ್ನು ಬಾಧಿಸಿದರು. ಸಾಧಿತ ಬಾಧಿತ ಏನ ಅಂತ ಅರ್ಥ ಅದು. ಹಾಗಾದರೆ ಉಳಿದ ಶಬ್ದಗಳಿಗೆ ಅರ್ಥ ಏನು? ಅಖಿಲ ಸತ್ತತ್ವಂ. ಅಖಿಲ ಸತ್ತತ್ವಂ ಅಂದರೆ ಎಲ್ಲ ಸತ್ತತ್ವಗಳು ಇವರ ತಲೆಯೊಳಗೆ ಇವೆ ಅಂತ. ಇವರು ಜಗತ್ತಿಗೆ ಸಾಧಿಸಿಕೊಟ್ರು ಅನ್ನೋದಲ್ಲ ಬರೀ. ಅಖಿಲಾನಿ ಸತ್ತತ್ವಾನಿ ಯಸ್ಮಿನ್, ಯಾರ ಮನಸ್ಸಿನೊಳಗೇನೆ, ಯಾರ ಹೃದಯದೊಳಗೇನೆ ಆ ಶಾಸ್ತ್ರದೊಳಗೆ ಹೇಳಿದ ಸತ್ತತ್ವಗಳೆಲ್ಲ ಅವರ ಮನೋಗತ, ಅವರ ಅಸ್ಥಿಗತ ಆಗಿ ಹೋಗಿಬಿಟ್ಟಿದೆ. ಹಾಗಾಗಿ ಇವರೇ ಅಖಿಲ ಸತ್ತತ್ವರು, ಎಲ್ಲ ಸತ್ತತ್ವವನ್ನು ಅಳವಡಿಸಿಕೊಂಡವರು ಜೀವನದೊಳಗೆ, ಅದನ್ನು ತಮ್ಮ ಹೃದಯದೊಳಗೆ ತುಂಬಿಕೊಂಡವರು. ಇದು ಸರಿ ಹೋಯಿತು. ಅಖಿಲ ದುರ್ಮತಂ ಅಂದ್ರೆ ಏನರ್ಥ? ಯಾವ ದುರ್ಮತದ ಖಿಲಾಶೇಷನೂ ಉಳಿಸಲಿಲ್ಲ. ಅಖಿಲ ದುರ್ಮತಂ, ಎಲ್ಲ ದುರ್ಮತಗಳನ್ನು, ಕೆಲವೆಲ್ಲ ದುರ್ಮತಗಳ ಪ್ರಭಾವ ಇತ್ತು ಅಂತನ್ನುವುದಕ್ಕೋಸ್ಕರ ಇವರಿಲ್ಲಿ ಬಂದರು ಅಂತ. ಬಂದೇನು ಮಾಡಿದರು ಅಂದರೆ ಅಖಿಲ ದುರ್ಮತಮ್ಮ, ಯಾವ ದುರ್ಮತಗಳ ಖಿಲಾನೂ ಖಿಲ ಅಂದರೆ ಶೇಷ, ಅದರ ಖಿಲ, ಅದರ ಶೇಷ, ಅದು ಚೂರು ಪಾರು ಉಳಿಯದೆ ಇದ್ದಂಗೆ ಪಾರಗಾಣಿಸಿದರೆ ಅದನ್ನು, ಆ ರೀತಿ ಅಖಿಲ ದುರ್ಮತರಾಗಿದ್ದಾರೆ ಎನ್ನುವುದಕ್ಕೆ ಅಖಿಲ ದುರ್ಮತಂ ಅಷ್ಟೇ ಅವರಿಗೆ ವಿಶೇಷ. ಸಾಧಿತ ಬಾಧಿತ ಏನ ತಂ ಅಖಿಲ ಸತ್ತತ್ವಂ ಅಖಿಲ ದುರ್ಮತಂ ಬೋಧಿತ ಅಖಿಲ ಸನ್ಮಾರ್ಗಂ, ಎಲ್ಲ ಸನ್ಮಾರ್ಗಗಳನ್ನು ಬೋಧನೆ ಮಾಡಿದವರು, ಸಜ್ಜನರು ಯಾವ ರೀತಿ ಇದ್ದಾರೆ ಅಂತನ್ನುವುದನ್ನು ಬೋಧಿಸಿಕೊಟ್ಟವರು ಅಂತ.